ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್. ಮೊದಲನೇದಾಗಿ ಸಮಸ್ತ ಕನ್ನಡಿಗರಿಗೆಲ್ಲರಿಗೂ ನಮಸ್ಕಾರ ಅಂತ ಹೇಳ್ತಾ, ಇಂಗ್ಲೆಂಡ್ T20 ಸೀರೀಸಿಗೆ ನಿನ್ನೆ ಇಂಡಿಯಾ ಟೀಮ್ ಸ್ಕ್ವಾಡ್ನ ಅನೌನ್ಸ್ ಮಾಡಿದ್ದಾರೆ. ಸ್ವಲ್ಪ ಲೇಟ್ ಆಗೈತೆ, ವಿಡಿಯೋನ ಅಡ್ಜಸ್ಟ್ ಮಾಡ್ಕೊಳ್ಳಿ, ಸ್ವಲ್ಪ ಬ್ಯುಸಿ ಇದ್ದೆ. ಈಗ ಡೀಟೇಲ್ ಆಗಿ ಮಾತಾಡೋಣ. ಅದಾದ್ಮೇಲೆ ತಮ್ನೇಲಲ್ಲಿ ಕೂಡ ಹಾಕಿದ್ದೀನಿ, ರಜತ್ ಪಟ್ಟಿದಾರ್ ಅವರಿಗೆ ಮೋಸ ಮಾಡಿದ್ದಾರೆ ಅಂತ. ಯಾಕೆ ಅಂತ ಸವಿಸ್ತಾರವಾಗಿ ವಿಸ್ತರಣೆ ಮಾಡ್ತಾ ಹೋಗ್ತೀನಿ. ಅದೆಲ್ಲದ್ರ ಬಗ್ಗೆ ಮಾತಾಡೋದಕ್ಕೂ ಮುಂಚೆ ಗೈಸ್, ನೀವೇನಾದರೂ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಕೊಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ನೋಟಿಫಿಕೇಶನ್ ನಾಲ್ಗೆ ಸೆಟ್ ಮಾಡ್ಕೊಳ್ಳಿ. ಲೆಟ್ಸ್ ಗೋ ಫಾರ್ 500 ಸಬ್ಸ್ಕ್ರೈಬರ್ಸ್ ಗೈಸ್. ಪ್ಲೀಸ್ ಸಬ್ಸ್ಕ್ರೈಬ್ ನ ಮಾಡ್ಕೊಳ್ಳಿ, ಹಂಗೆ ವಿಡಿಯೋಗ ಲೈಕ್ ಕೂಡ ಹೊಡೀರಿ ಅಂತ ಹೇಳ್ತಾ, ನಿನ್ನೆ ಟೀಮ್ ಇಂಡಿಯಾದು ಸ್ಕ್ವಾಡ್ ನ ಪ್ರಕಟ ಮಾಡಿದ್ದಾರೆ. ಇದು ಟೋಟಲ್ ಇಂಗ್ಲೆಂಡ್ ಸೀರೀಸಿಗೆಲ್ಲ ಬರೀ T20ಗೆ ಮಾತ್ರ. ಇದರಲ್ಲಿ ತುಂಬಾನೇ ಚೇಂಜಸ್ ಆಗುತ್ತೆ ODI ಸೀರೀಸ್ಗೆ. ಯಾಕೆ ಅಂತಂದ್ರೆ ODI ಮತ್ತೆ T20 ಟೆಸ್ಟ್ ಅಂತ ಸಪ್ರೇಟ್ ಕ್ಯಾಟಗರಿನೇ ಡಿವೈಡ್ ಆಗ್ತಾ ಹೋಗ್ತೈತೆ. ರೀಸೆಂಟ್ ಡೇಸ್ ಅಲ್ಲಿ ಇಂಡಿಯನ್ ಟೀಮ್ ಅಲ್ಲಿ ಈ ಒಬ್ಬೊಬ್ಬ ಪ್ಲೇಯರು ಬರೀ T20ಗೆ ಮಾತ್ರ, ಇಲ್ಲ ವೈಟ್ ಬಾಲಿಗೆ ಮಾತ್ರ, ಇನ್ ಮಿಕ್ಕಿದ ಪ್ಲೇಯರ್ಸ್ ರೆಡ್ ಬಾಲಿಗೆ ಮಾತ್ರ ಅಂತ. ಇಲ್ಲಿ ಯಾವುದು ಅಚ್ಚರಿಯಾಗಿ ಪಿಕ್ ಆಗಿರೋದು, ಇಲ್ಲ ಯಾರನ್ನ ಪಿಕ್ ಮಾಡಬೇಕಾಗಿತ್ತು ಅನ್ನೋದ್ರ ಬಗ್ಗೆ ವಿಸ್ತಾರವಾಗಿ ಮಾತಾಡ್ತಾ ಹೋಗ್ತೀನಿ. ಎಲ್ಲರಿಗೂ ಗೊತ್ತಿರೋದೆ 26 ನಡೀತಾ ಇತ್ತು ಇಂಗ್ಲೆಂಡ್ ಸೀರೀಸ್. ಫಸ್ಟ್ ಮ್ಯಾಚು ಇಡನ್ ಗಾರ್ಡನ್ ಅಲ್ಲಿ ಆಗ್ತಾ ಇರೋದು. ಅವ್ರದ್ದು ಸ್ಕ್ವಾಡ್ ಅನೌನ್ಸ್ ಆಗಿ ಹೆಚ್ಚು ಕಡಿಮೆ ನಮ್ದು ಇದು ಟೆಸ್ಟ್ ಸೀರೀಸ್ ಆಡ್ಬೇಕಾದ್ರೆ ಫೋರ್ತ್ ಟೆಸ್ಟ್ ಮ್ಯಾಚ್ ಅಲ್ಲೇ ಅನೌನ್ಸ್ ಮಾಡಿದ್ರು. ಬಟ್ ಇಂಡಿಯಾ ಹಂಗೆ ಅಲ್ವಾ, ಎಡ್ಜ್ ಆಫ್ ದಿ ಮೂಮೆಂಟ್ ಬಂದು ಅನೌನ್ಸ್ ಮಾಡೋದು. ಅದೇ ರೀತಿ ನಿನ್ನೆ ಅನೌನ್ಸ್ ಮಾಡಿದ್ರು. ಎಲ್ಲರಿಗೂ ಗೊತ್ತಿತ್ತು ಇಲ್ಲಿ ಸೂರ್ಯಕುಮಾರ್ ಯಾದವ್ ಕ್ಯಾಪ್ಟನ್ ಅಂತ. ಅದಾದ್ಮೇಲೆ ವೈಸ್ ಕ್ಯಾಪ್ಟನ್ಗೆ ಆಶ್ಚರ್ಯವಾಗಿ ಈ ಸಲ ಪಿಕ್ ಮಾಡೋದು ಯಾರನ್ನಪ್ಪ ಅಂತ ಅಂದ್ರೆ ಅಕ್ಷರ್ ಪಟೇಲ್ನ. ಹಾರ್ದಿಕ್ ಪಾಂಡ್ಯ ಫ್ಯಾನ್ಸಿಗೆ ಸ್ವಲ್ಪ ಬೇಜಾರಾಗ್ಬೋದು. ಗಂಭೀರ್ ಬಂದ್ಮೇಲೆ ಕ್ಯಾಪ್ಟನ್ಸಿಯಿಂದನು ಕಿತ್ತಾಕಿ ನೆಕ್ಸ್ಟ್ T20 ವರ್ಲ್ಡ್ ಕಪ್ಗೆ ಎಲ್ಲರೂ ಅನ್ಕೊಂಡು ಕೂತಿದ್ರು ಹಾರ್ದಿಕ್ ಪಾಂಡ್ಯನೇ ಕ್ಯಾಪ್ಟನ್ ಅಂತ. ಈಗ ವೈಸ್ ಕ್ಯಾಪ್ಟನ್ ಇಲ್ದಂಗೆ ಕಿತ್ತಾಕ್ಬಿಟ್ಟವ್ರೆ. ಹಾರ್ದಿಕ್ ಪಾಂಡ್ಯ ಆಲ್ರೌಂಡರ್ ಆಗಿ ಆಸ್ ಎ ಪ್ಲೇಯರ್ ಆಗಿ ಏನು ಮಾಡಬೇಕು ಅಂತ ಅವ್ರಿಗೆಲ್ಲಾನು ಗೊತ್ತು. ಮಾಡಲಿ, ಅಕ್ಷರ್ ಪಟೇಲ್ನ ಪಿಕ್ ಮಾಡಿದ್ದಾರೆ. ಇದೊಂದು ಕಡೆಯಿಂದ ನೋಡೋಕೋಯ್ತು ಅಂತಂದ್ರೆ ಬೆಸ್ಟ್ ಅಂತ ಅನ್ನಿಸ್ತು. ಬೂಮ್ರಾ ಏನಾರು ಇತ್ತು ಅಂದ್ರೆ ಬೂಮ್ರಾನೇ ಲೀಡ್ ಮಾಡೋರು ವೈಸ್ ಕ್ಯಾಪ್ಟನ್ ಆಗಿ. ಬಟ್ ಆ ಥರ ಮಾಡಿಲ್ಲ. ಬೂಮ್ರಾಗೆ ರೆಸ್ಟ್ ಬೇಕು, ಸ್ವಲ್ಪ ಇಂಜುರಿ ಆಗೈತೆ, ಅದ್ರ ಬಗ್ಗೆ ಆಮೇಲೆ ಮಾತಾಡೋಣ. ಸೂರ್ಯಕುಮಾರ್ ಯಾದವ್ನ ಬಿಡ್ತು ಅಂತಂದ್ರೆ ವಿಕೆಟ್ ಕೀಪರ್ ಆಗಿ ಆಯ್ಕೆ ಮಾಡಿದ್ದಾರೆ ಸಂಜು ಸ್ಯಾಮ್ಸನ್ ಅವ್ರನ್ನ. ಮಾಡಲೇಬೇಕು, ಯಾಕೆಂದ್ರೆ ಬಾಂಗ್ಲಾದೇಶ್ ಸೀರೀಸು ಮತ್ತೆ ಸೌತ್ ಆಫ್ರಿಕಾ ಸೀರೀಸಲ್ಲಿ ಕಂಟಿನ್ಯೂಸ್ ಆಗಿ 100ನ ಹೊಡೆದಿದ್ದಾರೆ. ಆಮೇಲೆ ಫ್ಲಾಪ್ ಕೂಡ ಆಗಿದ್ರು. ಚೆನ್ನಾಗಿ ಆಡ್ತಾ ಇದ್ದಾರೆ. ಸಂಜು ಸ್ಯಾಮ್ಸನ್ಗೆ ಪೊಟೆನ್ಷಿಯಲ್ ಇದೆ. ಅದಾಯ್ತು ಅಂತಂದ್ರೆ ನೆಕ್ಸ್ಟ್ ಅಭಿಷೇಕ್ ಶರ್ಮಾ. ಇವರಿಗೆ ಯಶಸ್ವಿ ಜೈಸ್ವಾಲ್ ಅವರಿಗೆ ರೆಸ್ಟ್ನ ಕೊಟ್ಟಿದ್ದಾರೆ. ಹಂಗಾಗಿ ಅಭಿಷೇಕ್ ಶರ್ಮಾ ಅವರಿಗೆ ಚಾನ್ಸ್ ಸಿಕ್ಕೈತೆ. ಅಭಿಷೇಕ್ ಶರ್ಮಾ ಅಂತ ಹೇಳೋದಕ್ಕಿಂತ ಕನ್ಫ್ಯೂಸ್ ಐತೆ. ಯಶಸ್ವಿ ಜೈಸ್ವಾಲ್ ರೆಸ್ಟ್ ಆಗಿದ್ದಾರೆ ಅಂತ ಹೇಳ್ಬೋದು. ನೆಕ್ಸ್ಟ್ ತಿಲಕ್ ವರ್ಮಾ ಇದೆ, ಆಸ್ ಯೂಶುವಲ್ ಕನ್ಫರ್ಮ್ ಪ್ಲೇಸ್ ಇದಂತೂ. ನೆಕ್ಸ್ಟ್ ಅದಾದ್ಮೇಲೆ ಹಾರ್ದಿಕ್ ಪಾಂಡ್ಯ ಬರ್ತಾರೆ ಆಲ್ರೌಂಡರ್ ಇಲ್ಲಿ. ರಿಂಕು ಸಿಂಗು T20 ಅಂತ ಬಂದಾಗ ರಿಂಕು ಸಿಂಗ್ ನೇಮ್ ರಿಜಿಸ್ಟರ್ 1.5 ವರ್ಷದಿಂದ. ನಿತೀಶ್ ಕುಮಾರ್ ರೆಡ್ಡಿನ ಸೆಲೆಕ್ಟ್ ಮಾಡಿದ್ದಾರೆ. ಲಾಸ್ಟ್ ಬಾಂಗ್ಲಾದೇಶ್ ಸೀರೀಸ್ಗೆ ಸೆಲೆಕ್ಟ್ ಮಾಡಿದ್ರು, ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ. ಆಸ್ಟ್ರೇಲಿಯಾ ಸೀರೀಸಲ್ಲಿ ಆಸ್ಟ್ರೇಲಿಯಾ ಟೂರ್ ಮಾಡಿ ಒಂದು 100 ಕೂಡ ಹೊಡೆದಿರೋದ್ರಿಂದ ಮೇಡ್ ಇನ್ 100ನ ಅವ್ರ ಮೇಲೆ ಸಖತ್ ಭರವಸೆನ ಇಟ್ಟಿದ್ದಾರೆ ಅಂತ ಕಾಣಿಸುತ್ತೆ. ಹಂಗಾಗಿ ಸೆಲೆಕ್ಟ್ ಮಾಡಿದ್ದಾರೆ. ಡಿಸರ್ವಿಂಗ್ ಅಂತಾನೆ ಹೇಳ್ತೀನಿ. ನೆಕ್ಸ್ಟ್ ಅಕ್ಷರ್ ಪಟೇಲ್ ವೈಸ್ ಕ್ಯಾಪ್ಟನ್ ಆಗ್ಲೇನೆ ಹೇಳಿದೆ. ಹರ್ಷಿತ್ ರಾಣಾ, ಇದೊಂದು ಸಖತ್ ಬೇಜಾರಾಗೋದು ಗುರು ನನಗೆ. ಇಂಡಿಯನ್ BCCI ಅವರು ಇಲ್ಲ ಸೆಲೆಕ್ಷನ್ ಕಮಿಟಿ ಅವರು IPL ಫಾರ್ಮೇಟ್ ಮಾತ್ರ ಫಾರ್ಮ್ನ ನೋಡಿ ಆಸ್ ಇಂಡಿಯನ್ ಟೀಮ್ಗೆ ಅವ್ರನ್ನ ಆಡಿಸ್ತೀವಿ ಅನ್ನೋದು ಆದರೆ, ರಜತ್ ಪಟ್ಟಿದಾರ್ ಅವರು ಏನು ಮಾಡಿದ್ದಾರೆ ಗುರು? ಸಾಯಿ ಸುದರ್ಶನ್, ರಜತ್ ಪಟ್ಟಿದಾರ್ ಅವರೆಲ್ಲ ಇಂಡಿಯನ್ ಲೋಕಲ್ ಟೂರ್ನಮೆಂಟ್ಸ್ ಅಲ್ಲಿ ಏನು ಆಟ ಆಡ್ತಾ ಇರೋದು? ರಜತ್ ಪಟ್ಟಿದಾರು ಸಯ್ಯದ್ ಮುಷ್ತಾಕ್ ಅಲಿ ಸೆಕೆಂಡ್ ಹೈಯೆಸ್ಟ್ ರನ್ ಗೇಟರು, ಕ್ಯಾಪ್ಟನ್ ಆಗಿ ಲೀಡ್ ಮಾಡಿ ಮಧ್ಯಪ್ರದೇಶ್ ಟೀಮ್ನ ಫೈನಲಿಗೆ ಕರ್ಕೊಂಡು ಹೋಗ್ತಾರೆ. 50 ರನ್ಸ್ ಆವ್ರೇಜ್ ಅಲ್ಲಿ ಆಡಿರೋದು. ಅರೌಂಡ್ 180-190 ಸ್ಟ್ರೈಕ್ ರೇಟಲ್ಲಿ. ವಿಜಯ್ ಹಜಾರಲ್ಲೂ ಕೂಡ ಅಷ್ಟೇ 70+, 60+ ರನ್ಸ್ನ ಹೊಡೆದು ಇಂಡಿಯನ್ ಲೋಕಲಲ್ಲಿ ಆಡಿಸೋವಂಥ ಟೂರ್ನಮೆಂಟ್ನ ಏನಕ್ಕೆ ಆಡಿಸ್ತೀರಾ ನೀವು? ಇಲ್ಲಿದ್ದ ಕನ್ಸಿಡರೇಷನ್ನೇ ಮಾಡಲಿಲ್ಲ. ಬರೀ IPL ಅಂತ ಕೂತ್ಕೊಂಡ್ರೆ ಏನಕ್ಕೆ ಜನ ಬರೀ IPL ಮಾತ್ರ ನೋಡ್ತಾರೆ. ಹಂಗಾಗಿ ಲೋಕಲ್ ಡೊಮೆಸ್ಟಿಕ್ ಟೂರ್ನಮೆಂಟ್ನ ನೋಡೋದ್ರಿಂದ ಇವರಿಗೆ ಮಣ್ಣ ಒರೆಸ್ಬಿಡ್ಬೋದು, ಹೆಂಗೆ ಬೇಕಾದ್ರೆ ಜನಕ್ಕೆ ಯಾಮರಿಸ್ಬಿಡ್ಬೋದು ಅಂತನ ನಾನು ಆಸ್ ಎ ಲೋಕಲ್ ಟೂರ್ನಮೆಂಟ್ನ ಫಾಲೋ ಮಾಡೋದ್ರಿಂದ ಹೇಳ್ತಾ ಇದ್ದೀನಿ. ನಿಜವಾಗ್ಲೂ ರಜತ್ ಪಟ್ಟಿದಾರ್ ಆಸ್ ಎ ಡಿಸರ್ವ್ ಗುರು ಇಲ್ಲಿ ಆಡೋದಿಕ್ಕೆ. ಇಲ್ಲಿ ಹರ್ಷಿತ್ ರಾಣಾ ಡೈರೆಕ್ಟು ಅದು ಬಂದಿರೋದು ಹೆಂಗಿಂತನೋ ಅಂತ ಗೊತ್ತು. ಅಲ್ಲಿ ಗಂಭೀರ್ ಕೋಚ್ ಆಗ್ತಾ ಇದ್ದಂಗೆನೆ ವೈಟ್ ಬಾಲಿಗೂ ಕರ್ಕೊಬಂದ್ರು. ಓಕೆ, ರೆಡ್ ಬಾಲಿಗೂ ಸಡನ್ ಆಗಿ ಚಾನ್ಸ್ ಸಿಕ್ತು. IPL ಒಂದೇನೆ ಲಾಸ್ಟ್ ಫೈನಲ್. ಇನ್ನು ಲೋಕಲ್ ಟೂರ್ನಮೆಂಟ್ಸ್ ಏನಕ್ಕೆ ಆಡಿಸ್ತೀರಾ? ಮತ್ತೆ ಸೀರಿಯಸ್ಲಿ ಬೇಜಾರಾಗೈತೆ. ರಜತ್ ಪಟ್ಟಿದಾರ್ ಸೆಕೆಂಡ್ ಹೈಯೆಸ್ಟ್ ರನ್ ಗೇಟರ್ ಆಗಿ 5 or 6 ಅಂತ ಕಾಣಿಸುತ್ತೆ 50 ರನ್ಸ್ ಹೊಡೆದಿರೋದು. ಫೈನಲ್ ಮ್ಯಾಚಲ್ಲಿ 76 ಎಷ್ಟು ರನ್ ಹೊಡಿತಾರೆ, 82 ರನ್ಸ್ ಏನೋ. ಆದ್ರೂ ನೀವು ಸೆಲೆಕ್ಟೇ ಮಾಡ್ತಾ ಇಲ್ಲ ಅಂತಂದ್ರೆ ನಿಜವಾಗ್ಲೂ ರಜತ್ ಪಟ್ಟಿದಾರ್ನ ನಾನಿಲ್ಲಿ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೆ ಸೆಲೆಕ್ಟ್ ಮಾಡ್ತಾರೆ ಅಂತ. ಮಾಡಿಲ್ಲ.
ಸಖತ್ ಬೇಜಾರಾಗೈತೆ. IPL ಅನ್ನು ಕೂಡ ಅಷ್ಟೇ, ಫಸ್ಟ್ ಹಾಫಲ್ಲಿ ಮಾತ್ರ ಫ್ಲಾಪ್ ಆದ್ರೂ ಲಾಸ್ಟ್ 7 ಇನ್ನಿಂಗ್ಸಲ್ಲಿ 550ನ ಹೊಡೆದಿರೋದು, ಹೈಯೆಸ್ಟ್ ಮೋಸ್ಟ್ ನಂಬರ್ ಆಫ್ 6ನ ಹೊಡೆದಿರೋದು ರಜತ್ ಪಟ್ಟಿದಾರ್ ಅವರು. ಆದ್ರೂ ಏನಕ್ಕೆ ಸೆಲೆಕ್ಟ್ ಮಾಡ್ತಾ ಇಲ್ಲ ಅಂತ ನನಗಂತೂ ಗೊತ್ತಿಲ್ಲ, ಕೇಳೋರಿಲ್ಲ ಯಾರೂ. ಇಲ್ಲಿ ಏನು ಅನೌನ್ಸ್ ಮಾಡ್ತಾರೆ ಅದಕ್ಕೆ ಬೆಂಕಿ ಟೀಮು ಹಂಗೆ ಹಿಂಗೆ ಅಂತಾರೆ. ನಾನು ಇಲ್ಲಿ ಯಾರನ್ನೇ ಸೆಲೆಕ್ಟ್ ಮಾಡಿರೋದ್ರ ಬಗ್ಗೆ ಬೇಜಾರಿಲ್ಲ ಗುರು. ನಾನು ಸೂರ್ಯಕುಮಾರ್ ಯಾದವ್ ಆಟಕ್ಕೂ ಫಿದಾಗಿದ್ದೀನಿ, ಹಾರ್ದಿಕ್ ಪಾಂಡ್ಯ ಅಂತ ಬಂದಾಗ ಅವರಿಗೂ ಫ್ಯಾನೇ, ರಿಂಕು ಸಿಂಗ್ 6 ಬಾಲ್ಗಾರ್ 6ನ ಯಾರು ಮರೆಯೋದಕ್ಕಾಗುತ್ತೆ, ನಿತೀಶ್ ಕುಮಾರ್ ರೆಡ್ಡಿ ಆಸ್ಟ್ರೇಲಿಯಾ ಟೂರ್ ಹೊಡೆದಾಗ ನಾನೇನೇ ಹೊಗಳಿದ್ದೀನಿ. ಹರ್ಷಿತ್ ರಾಣಾ ನನಗೇನೋ ನಾಟ್ ನೆಸಸರಿ ಗುರು, ರಜತ್ ಪಟ್ಟಿದಾರ್ ಡಿಸರ್ವಿಂಗ್ ಇದ್ರು ಈ ಸ್ಥಾನಕ್ಕೆ. ನಿಮ್ಗೇನು ಅನ್ಸುತ್ತೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿ ಗೈಸ್. ನಾನೇನೋ RCB ಫ್ಯಾನ್ ಆಗಿ ಈ ಥರ ಹೇಳ್ತಾ ಇದ್ದೀನಿ ಅಂತ ಅನ್ಸಿದ್ರೆ ಅದನ್ನು ಕೂಡ ಹಾಕಿ, ಬೇಜಾರಿಲ್ಲ. ಇಲ್ಲ ನಿಜವಾಗ್ಲೂ ರಜತ್ ಪಟ್ಟಿದಾರ್ ಲೋಕಲ್ ಟೂರ್ನಮೆಂಟ್ಸಲ್ಲಿ ಯಾವ ಥರ ಪರ್ಫಾರ್ಮೆನ್ಸ್ನ ಮಾಡಿದ್ದಾರೆ ಅನ್ನೋದು ನಿಮಗೂ ಕೂಡ ಗೊತ್ತು. ಅವರು ಡಿಸರ್ವಿಂಗ್ ಇದ್ರು. ಸಾಯಿ ಸುದರ್ಶನಿಗೆ ಅಲ್ಲಿ ಚಾನ್ಸ್ ಕೊಟ್ಟರು T20 ODIಸಲ್ಲಿ ಲಾಸ್ಟ್ ಇಯರ್, ಅದಾದಮೇಲೆ ಚಾನ್ಸ್ನೇ ಕೊಟ್ಟಿಲ್ಲ, ಏನಕ್ಕೆ ಅಂತ ಗೊತ್ತಿಲ್ಲ. ಅಲ್ಲೂ ಅಷ್ಟೇ ಡೆಬ್ಯೂಲೇ 50 ಹೊಡಿತಾರೆ. ಕನ್ಸಿಡರೇಷನ್ ಇಲ್ಲ ಗುರು, ಹೇಳೋರು ಕೇಳೋರಿಲ್ಲ ಇವರಿಗೆ. ಅದಾದಮೇಲೆ ನೆಕ್ಸ್ಟ್ ಬರ್ತಾರೆ ಮೊಹಮ್ಮದ್ ಶಮಿ. ಲಿಟ್ರಲಿ 1 ವರ್ಷ ಲಾಸ್ಟ್ ವರ್ಲ್ಡ್ ಕಪ್ ಫೈನಲ್ ಮ್ಯಾಚ್ ಆಸ್ಟ್ರೇಲಿಯಾ ಮೇಲೆ ಆಡಾದ್ಮೇಲೆ 1 ವರ್ಷ ಇಂಜುರಿಯಿಂದ ಕಮ್ ಬ್ಯಾಕ್ ಮಾಡೋದಕ್ಕಾಗಿಲ್ಲ. ಶಮಿ ಅವ್ರು ಬೆಂಕಿ ಬೌಲಿಂಗ್ ಮಾಡ್ತಾರೆ ಅಂತ ಅನ್ಕೊಂಡಿದ್ದೀನಿ. ಸಯ್ಯದ್ ಮುಷ್ತಾಕ್ ಅಲಿ ಆಡಿದ್ರು, ಮತ್ತೆ ಏನೋ ಕಾಲು ನೋವು ಬಂದಿತ್ತು ಅಂತ ಹೋಗಿದ್ರು, ಅದ್ರ ಬಗ್ಗೆ ವಿಡಿಯೋ ಕೂಡ ಮಾಡಿದ್ದೀನಿ. ಕಮ್ ಬ್ಯಾಕ್ ಮಾಡ್ತಾ ಇದ್ದಾರೆ. ಮೊಹಮ್ಮದ್ ಶಮಿ ಇಸ್ ಬ್ಯಾಕ್ ಇಂಡಿಯನ್ ಟೀಮಿಗೆ, ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಲಿ ಅಂತ ಎಲ್ಲರೂ ಹರ್ಷಣ ಮಾಡ್ತಾರೆ. ವರುಣ್ ಚಕ್ರವರ್ತಿ ಡಿಸರ್ವಿಂಗ್ ಗುರು, ವರುಣ್ ಚಕ್ರವರ್ತಿ ಚೆನ್ನಾಗಿ ಮಾಡ್ತಾರೆ. ರವಿ ಬಿಷ್ಣೋಯಿ T20 ಅಂತ ಬಂದಾಗ ನಂಬರ್ 1 ಪೊಸಿಷನ್ಗೆ ಕೂಡ ಬಂದಿದ್ರು ಬೌಲರ್ಸಲ್ಲಿ. ನೋಡೋಣ ಏನು ಮಾಡ್ತಾರೆ ಅಂತ. ವಾಷಿಂಗ್ಟನ್ ಸುಂದರ್, ಇನ್ನೇನು ರವಿಚಂದ್ರನ್ ಅಶ್ವಿನ್ ಹೋಯ್ತು ಅಂತಂದಮೇಲೆ ಇವರನ್ನೇ ಆಡಬೇಕಿತ್ತು. ಅದಾದಮೇಲೆ ಧ್ರುವ್ ಜುರೇಲ್. ಇಲ್ಲಿ ಎಷ್ಟು ಜನಕ್ಕೆ ಚಾನ್ಸ್ ಸಿಗುತ್ತೆ? ನನ್ನ ಪ್ರಕಾರ ಧ್ರುವ್ ಜುರೇಲ್ಗೆ ಚಾನ್ಸ್ ಸಿಗೋದು ಕೂಡ ಕಷ್ಟ. ಅದಾದಮೇಲೆ ಹರ್ಷಿತ್ ರಾಣಾಗೂ ಕಷ್ಟ ಸಿಗೋದು. ಇನ್ಯಾರನ್ನ ಕೈ ಬಿಡ್ತಾರೆ ಅನ್ನೋದು ಗೊತ್ತಿಲ್ಲ, ಏನು ಮಾಡ್ತಾರೆ ಅಂತ ನೋಡಬೇಕು. ಚೆನ್ನಾಗೈತೆ, ಬಟ್ ರಜತ್ ಪಟ್ಟಿದಾರ್ನ, ಸಾಯಿ ಸುದರ್ಶನ್ನ, ಅದರಲ್ಲೂ ಎಕ್ಸ್ಪೆಷಲಿ ರಜತ್ ಪಟ್ಟಿದಾರ್ನ ಕನ್ಸಿಡರೇಷನ್ ಮಾಡದೇ ಇರೋದು ಸಖತ್ ಬೇಜಾರಾಗೈತೆ. ಇರಲಿ ಗುರು, ಪರವಾಗಿಲ್ಲ. ನೆಕ್ಸ್ಟ್ ODI ಸೀರೀಸಿನೂ ಆಗೋಗುತ್ತೆ, ಆಮೇಲೆ IPL ಕೂಡ ಬರುತ್ತೆ, ಅಲ್ಲಿ ಇನ್ನೂ ಚೆನ್ನಾಗಿ ಆಡಿ ಆಗಾರು ಸೆಲೆಕ್ಟ್ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ರಜತ್ ಪಟ್ಟಿದಾರ್ ನಿಮ್ಮ ಆಟ ನೀವು ಆಡಿ ಕಮ್ ಬ್ಯಾಕ್ ಮಾಡಿ. ಅದಾದಮೇಲೆ ಶಮಿ ಕೂಡ ಸೆಲೆಕ್ಟ್ ಆಗಿದ್ದಾರೆ, ಅವ್ರಿಗೂ ಕಂಗ್ರ್ಯಾಚುಲೇಷನ್ ಅಂತ ಹೇಳ್ತಾ 1 ವರ್ಷ ಆದಮೇಲೆ ಬಂದಿದ್ದಾರೆ. ಬೆಂಕಿ ಕಮ್ ಬ್ಯಾಕ್ನ ಮಾಡಲಿ, ಟೀಮ್ ಇಂಡಿಯಾದಲ್ಲಿ ಬೂಮ್ರಾಗೆ ಸಾತಾಗಿ ನಿಂತ್ಕೊಳ್ಳಿ ಅಂತ ಹೇಳ್ತಾ, ಅದಾದಮೇಲೆ ಸೂರ್ಯಕುಮಾರ್ ಯಾದವ್ ಬೆಂಕಿ ಕ್ಯಾಪ್ಟನ್, ಅದರಲ್ಲಿ 2 ಮಾತಿಲ್ಲ. ಅದಾದಮೇಲೆ ನಮ್ಮ ಅಕ್ಷರ್ ಪಟೇಲ್ ವೈಸ್ ಕ್ಯಾಪ್ಟನ್ ಕೊಟ್ಟರೆ ಸಖತ್ ಖುಷಿ ಆಯಿತು. ಈ ವಿಡಿಯೋದಲ್ಲಿ ಇಷ್ಟೇ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಈ ವಿಡಿಯೋ ಏನಾರು ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ. ನೀವೇನಾದ್ರು ನಮ್ಮ ಚಾನಲ್ಗೆ ಮೊದಲನೇ ಬಾರಿ ವಿಸಿಟ್ ಕೊಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ನೋಟಿಫಿಕೇಶನ್ ನಾಲ್ಗೆ ಸೆಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬಾಯ್.